ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರ ಎಲ್ಲರೂ? ಇವತ್ತು ನಾನು ನಿಮಗೆ ಚಿಕನ್ ಫ್ರೈಯೊಂದಿಗೆ ಬಂದಿದ್ದೀನಿ. ಯಾರಿಗೆ ತಾನು ಇಷ್ಟ ಇರಲ್ಲ, ಮಕ್ಕಳಿಂದ ದೊಡ್ಡವರಿಗೆ ಎಲ್ಲರಿಗೆ ಹೆಚ್ಚಾಗಿ ಚಿಕನಲ್ಲಿ ಫ್ರೈ ಮಾಡಿದರೆ ತುಂಬ ಇಷ್ಟ ಇರುತ್ತೆ. ಯಾವಾಗಲೂ ಹೆಚ್ಚಾಗಿ ನಮ್ಮ ಬಾಯಲ್ಲಿ ಬರೋದು ಕಬಾಬ್ 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 ಅಂತ ಹೇಳಿ. ಆದರೆ ಇವತ್ತು ನಾನು ನಿಮಗೆ ಡಿಫ್ರೆಂಟ್ ಸ್ಟೈಲಲ್ಲಿ ಒಂದು ಸ್ಟೈಲ್ ತೊಗೊಂಡು ಬಂದಿದ್ದೀನಿ. ಯಾವ ರೀತಿ ಮಾಡೋದಂತ ಹೇಳಿ ಕಬಾಬನ್ನು ಚಿಕನ್ ಫ್ರೈ ಅಂತ ಕೂಡ ಹೇಳ್ಬೋದು. ಇದಕ್ಕೆ ನೀವು ತುಂಬ ಸೂಪರಾಗಿ ತುಂಬ ಚೆನ್ನಾಗಿರುತ್ತೆ. ಕಲರ್ ನೋಡುವಾಗ ನಿಮಗೆ ಗೊತ್ತಾಗ್ಬೋದು, ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸ್ಮೂತಾಗಿ ಜ್ಯೂಸಿ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಇರುತ್ತೆ. ಓಕೆ, ಇನ್ನೂ ಕೂಡ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಹಾಗೂ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತಂತ ಆದರೆ ಫಸ್ಟಿಗೆ ಪ್ಲೀಸಲ್ಲಿ ಲೈಕ್ ಬಟನ್ ಉಂಟು, ಆ ಲೈಕ್ ಬಟನನ್ನು ಕ್ಲಿಕ್ ಮಾಡಿ. ಓಕೆ, ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದು ಅಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೂ 1 ಕಪ್ಪಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. 1 ಕಪ್ ಕೊರಿಯಾಂಡರ್ ಲೀವ್ಸ್ ಆ್ಯಂಡ್ 1 ಕಪ್ ಪುದೀನ ಹಾಗೂ ಸ್ವಲ್ಪ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ, ಕರಿ ಲೀವ್ಸನ್ನು ಸ್ವಲ್ಪ ಹಾಕಿದ್ದೀನಿ. ಓಕೆ, ಇವಾಗ ಇದಕ್ಕೆ ನಾನು ಕರ್ಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರನ್ನು 2 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ನೀವು ಮಾಮೂಲಿ ಯಾವ ಮೊಸರು ಯೂಸ್ ಮಾಡ್ತೀರಿ ನೋಡಿ, ಅದನ್ನು ನೀವು ಹಾಕ್ಬೋದು. ಓಕೆ, ಇವಾಗ ಇದನ್ನು ಗ್ರೈಂಡ್ ಮಾಡೋಣ ನೋಡಿ. ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡಿ ನೈಸ್ಲಿ ಪೇಸ್ಟ್ ಆಗಿದೆ ಇದು. ಇದನ್ನು ನಾನೊಂದು ಕಡಾಯಿಗೆ ಹಾಕ್ತಾಯಿದ್ದೀನಿ. ಇವಾಗ ನಾವು ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಮಸಾಲವನ್ನು ರೆಡಿ ಮಾಡಲಿಕ್ಕೆ ಉಂಟು. ನಾನಿಲ್ಲಿ ಬೇಸನ್ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು ಅಂತ ಹೇಳ್ತೀವಿ ನೋಡಿ, 3/4 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೂ 3/4 ಕಪ್ಪಷ್ಟು ನಾನಿಲ್ಲಿ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಜೋಳ ಹಿಟ್ಟು ಅಂತ ಹೇಳ್ತಾರೆ ನೋಡಿ, ನೀವು ಅರರೂಟ್ ಇದ್ದರೆ ಅರರೂಟ್ ಪೌಡರ್ ಕೂಡ ಹಾಕ್ಬೋದು, 3/4 ಕಪ್ಪಷ್ಟು. ಆಮೇಲೆ ನಾನಿಲ್ಲಿ ಖಾರ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ನಾನು 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಸ್ವಲ್ಪ ಖಾರ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಯಾವಾಗಲೂ ನಿಮಗೆ ಖಾರ ಕಮ್ಮಿ ಆದರೆ ಕಮ್ಮಿ ಹಾಕಿ. ಗರಂ ಮಸಾಲ ನಾನಿಲ್ಲಿ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಜೀರಾ ಪೌಡರ್ 1/4 ಸ್ಪೂನಷ್ಟು. ಆಮೇಲೆ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪೌಡರನ್ನು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಪೌಡರನ್ನು ಹಾಕ್ತಾಯಿದ್ದೀನಿ. ಧನಿಯಾ ಪೌಡರನ್ನು 2 ಸ್ಪೂನಷ್ಟು ಧನಿಯಾ ಪೌಡರ್. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ 1/2 ಸ್ಪೂನಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ, ಸಾಲ್ಟು ರುಚಿಗೆ ತಕ್ಕಷ್ಟು. ಆಮೇಲೆ ನಾನಿಲ್ಲಿ ವೆನಿಗರನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ನೀರು ಬೆರೆಸಿದ ವೆನಿಗರ್ ಅಂತ ಹೇಳ್ತೀವಿ, ಸ್ಟ್ರಾಂಗ್ ಅಲ್ಲ, ಇದು ನೀರು ಬೆರೆಸಿದ ವೆನಿಗರ್. ನೀವು ಬೇಕಿದ್ರೆ ಲಿಂಬೆ ರಸವನ್ನು ಕೂಡ ಹಾಕ್ಬೋದು ಅಥವಾ ಹುಳಿ ರಸವನ್ನು ಕೂಡ ಹಾಕ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಸಿ. ತುಂಬ ತೆಳು ಮಾಡಲಿಕ್ಕಿಲ್ಲ ನಮಗೆ, ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರಬೇಕಂತ ಹೇಳಿ. ಹಾಗಾಗಿ ಸ್ವಲ್ಪ ನೀರು ಹಾಕಿದನ್ನು ಚೆನ್ನಾಗಿ ಕಲಸಿ. ಇವತ್ತು ನಾನಿಲ್ಲಿ 1.5 ಕೋಳಿಗೆ ಮಾಡ್ತಾಯಿದ್ದೀನಿ, ಅಂದರೆ 1.5 kg ಚಿಕನ್ಗೆ ಆಗುವಷ್ಟು ಮಸಾಲವನ್ನು ತೋರಿಸಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದರೆ ಆಯಿತು. ಓಕೆ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾನಿವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಫಸ್ಟಿಗೇನೂ ಹಾಕ್ಬೋದು. ನಾನಿಲ್ಲಿ 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ. ಓಕೆ ನೋಡಿ, ಈ ರೀತಿ ಇರಬೇಕು ದಪ್ಪ, ನಮಗೆ ಇಷ್ಟು ದಪ್ಪ ಬೇಕು ನಮಗೆ. ಇವಾಗ ನಾನು ಇದಕ್ಕೆ ಚಿಕನನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಸರಿಯಾಗಿ ಮಸಾಲವನ್ನು ಹಾಕಲಿಕ್ಕುಂಟು. ನಾನಿಲ್ಲಿ ಚಿಕನ್ ಕಾಲು ಅಂತ ಹೇಳ್ತೀನಿ ನೋಡಿ, ಅದನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಚಿಕನ್ ಮಾಂಸ ಯಾವುದು ಉಂಟು ನೋಡಿ ಅದನ್ನು ತೊಗೊಳ್ಬೋದು. ನಾನಿಲ್ಲಿ ಡ್ರಮ್ ಸ್ಟಿಕ್ಸನ್ನು ತೊಗೊಂಡಿದ್ದೀನಿ. ಓಕೆ ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಸಾಲದಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು.
ನೋಡುವಾಗಲೇ ಗೊತ್ತಾಗ್ಬೋದು ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ಇದು. ಯಾರಾದರೂ ಇಷ್ಟರವರೆಗೆ ಈ ರೀತಿ ಟ್ರೈ ಮಾಡಲಿಲ್ಲದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದು. ಓಕೆ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು. ಯಾವಾಗಲೂ ಮಸಾಲ ಕರೆಕ್ಟಾಗಿ ಡಿಪ್ ಆಗಬೇಕು. ಇದನ್ನು ಅಟ್ಲೀಸ್ಟ್ ನೀವು 1 ಗಂಟೆ ಆದರೂ ಇಡಲೇಬೇಕು, ಆವಾಗ ಚೆನ್ನಾಗಿ ಎಳೆಯುತ್ತೆ ಮಸಾಲ. 1 ಗಂಟೆಗಿಂತ ಜಾಸ್ತಿ ಇಟ್ಟರೆ ಒಳ್ಳೆಯದೇ, ಆದರೆ ನಾನು ಅಟ್ಲೀಸ್ಟ್ ಒಂದು ಹೇಳೋದು ಮಿನಿಮಮ್ ನಿಮಗೆ 1 ಗಂಟೆ ಇಡಲೇಬೇಕು ಅಂತ ಹೇಳಿ ನೀವು. ಓಕೆ, ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಮಸಾಲ ಕರೆಕ್ಟಾಗಿ ಆಗಿದೆ. ಹಾಗಾಗಿ ನಾನು ಹೇಳಿದೆ ಇದು 1.5 kg ಕೋಳಿಗೆ ಆಗುವಷ್ಟು ಮಾತ್ರ ನಾನು ಹೇಳಿದೆ. ಓಕೆ ನೋಡಿ, ಈ ರೀತಿ ಕರೆಕ್ಟಾಗಿ ಮಸಾಲ ತಾಗಲಿ. ಇದನ್ನೀಗ ನಾನು ಸೈಡಲ್ಲಿ ಇಡ್ತೀನಿ 1 ಗಂಟೆ ಆಗುವಷ್ಟು, ಆಮೇಲೆ ಇದನ್ನು ಫ್ರೈ ಮಾಡೋಣ. ಓಕೆ, ಆಯಿಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಬಿಸಿ ಆಗಿದೆ ಆಯಿಲ್. ಇವಾಗ ಒಂದೊಂದಾಗಿ ಇದನ್ನು ಬಿಡೋಣ. ತುಂಬ ಬಿಸಿ ಆಗಲಿಕ್ಕೆ ಬಿಡಬೇಡಿ. ಒಂದು ಯಾವುದಾದ್ರೂ ಸ್ವಲ್ಪ ಹಾಕಿದ ತಕ್ಷಣ ಮೇಲೆ ಬರುತ್ತೆ ನೋಡಿ, ಅಷ್ಟು ಬಿಸಿ ಆದರೆ ಸಾಕಿತ್ತು. ಓಕೆ, ಇವಾಗ ಒಂದೊಂದಾಗಿ ಇದನ್ನು ಬಿಡಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿಯನ್ನು ಬಿಡ್ತಾ ಇದ್ದೀನಿ. ಇದು ದೊಡ್ಡ ಇರೋದ್ರಿಂದ ನಾನು 2 ಟ್ರಿಪ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಬಿಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪನೇ ಬಿಡ್ಬೋದು, ಯಾಕೆಂದರೆ ನಿಮಗೆ ಮತ್ತೆ ಟರ್ನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಇಲ್ಲದ್ರೆ ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡ್ರೆ ಆಯಿತು. ಈ ರೀತಿ ಒಂದೊಂದಾಗಿ ಫ್ರೈ ಮಾಡಿ. ಆಮೇಲೆ ಹಾಕಿದ ತಕ್ಷಣ ಚಮಚ ಹಾಕಿ ಮೇಲೆ ಕೆಳಗೆ ಮಾಡೋದಲ್ಲ, ಸ್ವಲ್ಪ ಹೊತ್ತದ್ದು ಫ್ರೈ ಆಗಲಿಕ್ಕೆ ಕವರ್ ಕರೆಕ್ಟಾಗಿ ಕುತ್ಕೊಳ್ಳಿಕ್ಕೆ ಬಿಡಬೇಕು. ಇದಕ್ಕಂತೆಲ್ಲ ಕಬಾಬಿಗೆ ಕೂಡ ಹೇಳೋದು ನಾನು, ಸ್ವಲ್ಪ ಕವರ್ ಸರಿಯಾಗಿ ಫ್ರೈ ಆಗೋವರೆಗೂ ನಾವು ಸ್ವಲ್ಪ ಹೊತ್ತು ಬಿಡಬೇಕು. ಆಮೇಲೆ ನಾವು ಇದನ್ನು ಮೇಲೆ ಕೆಳಗೆ ಮಾಡಬೇಕು. ನೋಡಿ ಯಾವ ರೀತಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕವರ್ ಇದು. ಇವಾಗ ಇದನ್ನು ಮೆಲ್ಲನೆ ಒಂದೊಂದಾಗಿ, ಇದು ಫುಲ್ಲು ಉಟ್ಟಿದ್ರಲ್ಲಿ, ಹಾಗಾಗಿ ನಾನು ಮೆಲ್ಲನೆ ಒಂದೊಂದಾಗಿ ಟರ್ನ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದೊಂದಾಗಿ ಟರ್ನ್ ಮಾಡಿ. ಓಕೆ ನೋಡಿ, ಈ ರೀತಿ ಓಕೆ, ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಬ್ರೌನ್ ಆಗೋವರೆಗೆ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡಿ ನೋಡಿ. ಕವರೆಲ್ಲ ಸರಿಯಾಗಿ ಬಂದಿದೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ. ಡ್ರಮ್ ಸ್ಟಿಕ್ಸ್ ಫ್ರೈ ಮಾಡುವಾಗ ಕರೆಕ್ಟಾಗಿ ಫ್ರೈ ಆಗಬೇಕು ಒಳಗಡೆ, ಇಲ್ಲದ್ರೆ ಒಳಗಡೆ ಸ್ವಲ್ಪ ಹಾಗೇ ಉಳಿಯುತ್ತೆ ಮಾಂಸ. ಹಾಗಾಗಿ ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇದು ಕರೆಕ್ಟಾಗಿ ಫ್ರೈ ಆಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಕವರೆಲ್ಲ ಕರೆಕ್ಟಾಗಿ ಕೂತ್ಕೊಂಡಿದೆ, ಏನು ಕಲರ್ ಇಲ್ಲ, ಏನು ಎಂತ ಹಾಕದೆ ನಾವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಓಕೆ, ಇವಾಗ ಇದನ್ನು ಸಪ್ರೇಟಾಗಿ ತೆಗೆಯೋಣ. ಅದೇ ರೀತಿ ಉಳಿದದ್ದು ಕೂಡ ನನಗೆ ಫ್ರೈ ಮಾಡಲಿಕ್ಕೆ ಉಂಟು. ಓಕೆ, ಸ್ವಲ್ಪ ಎಣ್ಣೆ ಬಿಸಿ ಆಗಲಿಕ್ಕೆ ಬಿಡಬೇಕು. ಆಮೇಲೆ ಉಳಿದದನ್ನು ಹಾಕಬೇಕು. ಇದನ್ನು ತೆಗೆದ ತಕ್ಷಣ ಇನ್ನೊಂದು ಹಾಕೋದಲ್ಲ, ಆವಾಗ ಏನಾಗುತ್ತೆ ಅಂದರೆ ಆಯಿಲ್ ಎಳ್ಕೊಳ್ಳುತ್ತೆ, ಚೆನ್ನಾಗಿ ಆಗಲ್ಲ ತಿನ್ನಲಿಕ್ಕೆ. ಒಂದು ತಿನ್ನುವಾಗಲೇ ಹೊಟ್ಟೆ ಫುಲ್ಲಾಗುತ್ತೆ. ಹಾಗಾಗಿ ಕಬಾಬ್ ಬಿಡುವಾಗ ಸ್ವಲ್ಪ ಎಣ್ಣೆ ಬಿಸಿಗೆ ಬಿಡಬೇಕು, ಆವಾಗ ನಿಮಗೆ ಆಯಿಲ್ ಎಳ್ಕೊಳ್ಳಲ್ಲ. ಓಕೆ, ಇದು ಫ್ರೈ ಆಯಿತು. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಅದನ್ನು ಫ್ರೈ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ಎಲ್ಲವನ್ನು ಒಟ್ಟಿಗೆ. ಓಕೆ ನೋಡಿ, ನಾನು ಎಲ್ಲವನ್ನು ಫ್ರೈ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಈ ರೀತಿ ತುಂಬ ಸೂಪರಾಗಿ ಬರುತ್ತೆ. ಇದು ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಇದು ನಾವು ಕಡಲೆ ಹಿಟ್ಟು ಎಲ್ಲ ಹಾಕಿದ್ರಿಂದ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಹಾಗೂ ಆ ಪುದೀನ ಅದರದ್ದೆಲ್ಲ ತಿನ್ನುವಾಗ ಒಂಥರ ಟೇಸ್ಟ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೂ ಇದಕ್ಕೆ ಕರ್ಡೆಲ್ಲ ಹಾಕಿದ್ರಿಂದ ಒಳಗಡೆ ಇದು ಜ್ಯೂಸಿ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಒಮ್ಮೆ ಟ್ರೈ ಮಾಡಿ ನೋಡಿ. ಮೇಲಿಂದ ಸ್ವಲ್ಪ ಲಿಂಬೆ ರಸವನ್ನು ಹಾಕಿ ಆನಿಯನ್ ಕಟ್ ಮಾಡಿಡಿ, ಹಾಗೂ ಇದನ್ನು ಎಂಜಾಯ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಟೇಕ್ ಕೇರ್, ಬಾಯ್ ಬಾಯ್.